ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತೊಂದು ಟೇಸ್ಟಿಯಾಗಿ ಹಾಗೆ ಸೂಪರ್ ಆಗಿರುವಂಥ ಕಾಶಿ ಹಲ್ವಾ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಂತೂ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ ಇದನ್ನು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ಗೆ ಇಲ್ಲಿ ಬೂದ್ಗುಂಬಳಕಾಯಿ ಕಟ್ ಮಾಡಿಸ್ಕೊಳ್ತಿದ್ದೀನಿ. ಕುಂಬಳಕಾಯಿ ಬಂದು ಹಸ್ಬೆಂಡ್ ಕಟ್ ಮಾಡಿಕೊಡ್ತಿದ್ದಾರೆ. ಇದು ಸಿಹಿ ಕುಂಬಳಕಾಯಿ ಥರ ಗಟ್ಟಿಯಾಗಿರಲ್ಲ, ಈಸಿಯಾಗಿ ಕಟ್ ಆಗುತ್ತೆ. ಈ ರೀತಿ ನೋಡಿ ಬೂದ್ಗುಂಬಳಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಚೆನ್ನಾಗಿ ಬೂದ್ಗುಂಬಳಕಾಯಿ ಚೆನ್ನಾಗಿ ಬಲ್ತಿರಬೇಕು, ಆವಾಗ ಈ ಕಾಶಿ ಹಲ್ವಾ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಎಳೆ ತೊಗೊಂಡ್ರೂ ಚೆನ್ನಾಗಿರಲ್ಲ, ತುರಿ ಚೆನ್ನಾಗಿ ಬರಲ್ಲ, ಅಷ್ಟೇ ಇನ್ನೇನಿಲ್ಲ. ನೋಡಿ ಈ ರೀತಿ ಬೀಜದ ಪಾಟು ಮತ್ತು ಹೊರಗಡೆ ಇರುವಂಥ ಸಿಪ್ಪೆ ಇದನ್ನು ಪೀಲ್ ಮಾಡ್ಕೊಳ್ತೀನಿ. ಈ ರೀತಿ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ದೊಡ್ಡ ತುರಿ ಬರೋ ಥರ ಪೀಲರ್ ತೊಗೊಂಡು ಇದನ್ನು ತುರ್ಕೋಬೇಕು. ನೋಡಿ ಇಲ್ಲಿ ನಾನು ತುರ್ಕೊಳ್ತಿದ್ದೀನಿ. ಈ ರೀತಿ ಕಾಯಿ ತುರಿಯೋದು ಬರುತ್ತಲ್ಲ ಅದರಲ್ಲಿ ತುರ್ಕೊಳ್ತಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ದೊಡ್ಡ ತುರಿ ಬೀಳುತ್ತೆ. ತುಂಬ ಚಿಕ್ಕ ತುರಿ ಬಿದ್ದರೆ ಬೇಗ ಕರ್ಗೋಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ದೊಡ್ಡ ತುರಿ ಬೀಳೋವಂಥದ್ದು ನೋಡಿಕೊಂಡು ತೊಗೋಬೇಕು. ನೋಡಿ ಇಷ್ಟು ತುರ್ಕೊಂಡಿದ್ದೀನಿ ನಾನು. ನೋಡಿ ಇಷ್ಟು ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಕಾಶಿ ಹಲ್ವಕ್ಕೆ. ಹಾಗೆ ಕುಂಬಳಕಾಯಿ ಕೂಡ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಕೂಡ. ಇಲ್ಲಿ ಬೂದುಗುಂಬಳಕಾಯಿ ನೀರು ತುಂಬಾ ಬಂದಿತ್ತು, ಅದನ್ನಿಲ್ಲಿ ಒಂದು ಗ್ಲಾಸ್ಗೆ ತೆಕ್ಕೊಳ್ತಿದ್ದೀನಿ. ಇದನ್ನು ಬೆಳಗ್ಗೆ ಕುಡಿದ್ರೆ ಅಂತೂ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆದ್ದರಿಂದ ನಾನು ಕೂಡ ಒಂದು ಗ್ಲಾಸ್ ಕುಡಿಯೋಣ ಅಂತ ತೆಕ್ಕೊಂಡೆ. ನಾನಿಲ್ಲಿ ತೆಗೆದಾದ್ಮೇಲೆ ಇದನ್ನು ನೀರು ಹಾಕ್ಬಿಟ್ಟು ಒಂದು ಸರ್ತಿ ಈ ತುರಿನೆಲ್ಲ ತೊಳ್ಕೊಳ್ತೀನಿ. ತೊಳ್ಕೊಂಡಿಲ್ಲ ಅಂದರೆ ಏನಾಗಲ್ಲ, ಆದರೆ ಒಂದು ಸರ್ತಿ ತೊಳ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ನೀರಲ್ಲಿ ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಳ್ತೀನಿ. ಚೆನ್ನಾಗಿ ತೊಳ್ಕೊಂಡು ಒಂದು ಸರ್ತಿ ನೀರಲ್ಲಿ ಹಿಂಡ್ಕೋಬೇಕು, ನೀರೆಲ್ಲ ಹೋಗೋ ರೀತಿ. ನಾನು ಎರಡು ಕೈಯಿಂದ ಚೆನ್ನಾಗಿ ರೀತಿ ಪ್ರೆಸ್ ಮಾಡಿಕೊಂಡು ನೀರನ್ನೆಲ್ಲ ತೆಕ್ಕೊಳ್ತೀನಿ. ತುಂಬಾ ಏನು ಪ್ರೆಸ್ ಮಾಡಿ ತೆಗೆಯೋದು ಬೇಡ, ಸ್ವಲ್ಪ ನೀರು ಬೇಕು, ಏಕೆಂದರೆ ಈ ತುರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಆದ್ದರಿಂದ ನೋಡಿ ಇಲ್ಲಿ ಈ ನೀರನ್ನೆಲ್ಲ ತೆಗೆದು ಚೆನ್ನಾಗಿ ಹಿಂಡ್ಕೊಳ್ತೀನಿ. ಸ್ವಲ್ಪ ಈ ನೊರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಆದ್ದರಿಂದ ಈ ರೀತಿ ತೆಕ್ಕೋಬೇಕು. ನೋಡಿ ಆ ನೀರನ್ನ ಗಿಡಕ್ಕೆ ಹಾಕ್ಕೊಳ್ತೀನಿ. ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದಿದು. ಹಾಗೆ ನಾನಿಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ. ನಾನಿವತ್ತು ಈ ತುರಿನ 3 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 3 ಕಪ್ಪಷ್ಟು ಈ ಬೂದುಗುಂಬಳಕಾಯಿ ತುರಿನ ತೊಗೊಂಡಿದ್ದೀನಿ. ನಾನಿವತ್ತು ಅಳತೆ ಪ್ರಕಾರನೇ ತೋರಿಸ್ಕೊಡ್ತೀನಿ. ನೋಡಿ 3 ಕಪ್ಪಷ್ಟು ಕರೆಕ್ಟಾಗಿ ಆಯಿತು. ನಾನಿಲ್ಲಿ 3 ಕಪ್ಗೆ 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಫುಲ್ ಕಪ್ ತೊಗೋಬೋದು, ಅದನ್ನು ಕೂಡ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ 1/4 ಕಪ್ ತೊಗೊಂಡಿದ್ದೀನಿ ಅಷ್ಟೇ. ನಮಗೆ ಸ್ವೀಟ್ ಅಷ್ಟು ಜಾಸ್ತಿ ಇಷ್ಟ ಆಗಲ್ಲ, ಆದ್ದರಿಂದ 1/4 ಕಪ್ ತೊಗೊಂಡಿದ್ದೀನಿ. ಫುಲ್ ಕಪ್ ತೊಗೊಂಡ್ರೂ ಏನು ಹೆವಿ ಸ್ವೀಟ್ ಆಗಲ್ಲ, ಕರೆಕ್ಟಾಗಿ ಆಗುತ್ತೆ. ಇದನ್ನು ಈಗ ಒಲೆ ಮೇಲೆ ಇಟ್ಕೊಂಡು ಇದನ್ನು ಕರಗಾಕ್ಬಿಡ್ತೀನಿ. ಕರಗಿ ಚೆನ್ನಾಗಿ ಪಾಕದಲ್ಲೇ ಬೇಯಬೇಕು. ಇದು ಯಾವ ರೀತಿ ಬೇಯಬೇಕಪ್ಪ ಅಂದರೆ ಅದನ್ನು ತೆಗೆದುಬಿಟ್ಟು ತೋರಿಸಿ ಅದು ಗ್ಲಾಸಿಯಾಗಿ ಕಾಣಬೇಕು, ಅದಿವರೆಗೂ ಚೆನ್ನಾಗಿ ಬೇಯಬೇಕು. ಒಂದು 5ರಿಂದ 10 ನಿಮಿಷನೇ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಮೀಡಿಯಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಅನಿಸುತ್ತೆ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರಿಂದ ಒಂದು 10 ನಿಮಿಷನೇ ಟೈಮ್ ತೊಗೊಳ್ತು. ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು. ಈ ರೀತಿ ಬೆಂದ್ರೇ ಹಲ್ವಾ ಚೆನ್ನಾಗಿರೋದು. ಈಗ ಇನ್ನೊಂದು ಬಾಣಲಿ ತೊಗೊಂಡು 1/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ನನಗೆ 1/4 ಕಪ್ ತುಪ್ಪ ಕರೆಕ್ಟಾಗಿ ಆಯಿತು. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ 1 ಹಿಡಿಯಷ್ಟು ಗೋಡಂಬಿ ಹಾಗೆ 1 ಹಿಡಿಯಷ್ಟು ಬಾದಾಮಿನ ಸಣ್ಣ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಪಿಸ್ತಾ ಇದ್ದರೆ ಕೂಡ ತುಂಬ ಚೆನ್ನಾಗಿರುತ್ತೆ, ನನ್ನ ಹತ್ರ ಇರಲಿಲ್ಲ ಅಷ್ಟೇ. ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇದನ್ನೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ. ಕಾಶಿ ಹಲ್ವಾ ಎಲ್ಲ ರೆಡಿ ಆದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನೀಗ ಅದೇ ತುಪ್ಪಕ್ಕೆ 1 ಕಪ್ಪಷ್ಟು ಕೋವಾ ಹಾಕ್ಕೊಳ್ತೀನಿ. ಇದು ನಂದಿನಿ ಕೋವಾ, ನಂದಿನಿಯಲ್ಲಿ ಚೆನ್ನಾಗಿರುತ್ತೆ ಕೋವಾ, ಅದರಿಂದ ಅದು ತೊಗೊಂಡಿದ್ದೀನಿ. ಈ ರೀತಿ ತುಪ್ಪದಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಾನು ಏನೇ ಮಾಡಿದ್ರು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ. ಹಾಗೆ ಕಾಶಿ ಹಲ್ವಾ ಸ್ವಲ್ಪ ಕಲರ್ ಬೇಕಲ್ವ ನಮಗೆ, ಆದ್ದರಿಂದ ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಬೇರೆ ಕಲರ್ ಬೇಕು ಅಂದರೆ ಆ ಕಲರ್ ಮಿಕ್ಸ್ ಮಾಡ್ಕೋಬೋದು. ಕಲರ್ ಬದಲು ಅರಿಶಿನನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಇದನ್ನು ಕೋವನ್ನೆಲ್ಲ ಫ್ರೈ ಮಾಡ್ಕೊಂಡವಲ್ಲ ತುಪ್ಪದಲ್ಲಿ, ಕೋವಾ ಮತ್ತು ತುಪ್ಪನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೂ ಕೂಡ
ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಈಗ ಇನ್ನೂ ಕೂಡ ನೀರಿದೆ, ಈ ನೀರೆಲ್ಲ ಹೋಗ್ಬಿಡ್ಬೇಕು. ಅದಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀರೆಲ್ಲ ಹೋಗುತ್ತೆ, ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಇಷ್ಟಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟು ಸಾಕು, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನಾನು ಇದನ್ನು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಬಿಸಿ ಬಿಸಿ ಇಷ್ಟ ಆಗುತ್ತೆ, ಅದನ್ನು ಚೆನ್ನಾಗಿರುತ್ತೆ. ಆದರೆ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಕಾಶಿ ಹಲ್ವಾ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂದರು. ಬನ್ನಿ ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಂತ. ಹಾಗೆ ಮಾಡೋದು ಕೂಡ ತುಂಬಾ ಈಸಿ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟು ಬಿಟ್ಟರೆ. ಕಾಶಿ ಹಲ್ವಾ ಅಂತೂ ಮಾಡೋದು ತುಂಬಾ ಈಸಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.